ಪ್ರಿಯಾ, ಏನೇ ಮಾಡ್ತಾ ಇದೀಯಾ? ರಾಧಾ ನೀನಾ? ಏನೂ ಇಲ್ಲ ಕಣೆ, ಹಿಂಗೆ ಕಸ್ಟಮರ್ ಬಂದಿದ್ರು, ಇವಾಗ 2 ಸಾರಿ ಸೇಲ್ ಆಯಿತು, ಹಂಗೆ ಜೋಡಿಸ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂಡಿದ್ದೆ. ಓ ಹೌದಾ? ಅಂದಂಗೆ ಸ್ಯಾರಿ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ? ಹ್ಞೂ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಆದರೆ ಇನ್ನೊಂದು ಏನು ಗೊತ್ತಾ, ನಮ್ಮ ಹತ್ರ ಓಲ್ಡ್ ಸ್ಟಾಕ್ ತುಂಬ ಇದೆ. ಹಾಗಾಗಿ ಸ್ಟಾಕ್ನೆಲ್ಲ ಕಳಿಸ್ಬಿಟ್ಟು ಹಬ್ಬ ಬೇರೆ ಬರ್ತದಲ್ಲ, ಯುಗಾದಿ ಹಬ್ಬ, ಹಾಗಾಗಿ ಹೊಸ ಸ್ಯಾರಿಗಳು ಬಂದಿದ್ದಾವಲ್ಲ ಇವಾಗೇನು ತುಂಬ ಥರ ಬಂದಿದ್ದಾವೆ. ಅದನ್ನು ತರಿಸ್ಕೊಂಡ್ರೆ ನಮ್ಮ ವ್ಯಾಪಾರ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನಗನ್ಸುತ್ತೆ. ಪರವಾಗಿಲ್ಲ ಕಡೆ, ನೀನು ಒಳ್ಳೆ ಒಳ್ಳೆ ಐಡಿಯಾನೇ ಕೊಡ್ತೀಯಾ. ಈ ಯೋಚನೆ ನನಗೂ ಮೊದಲು ಬಂದಿತ್ತು. ನೋಡೋಣ ನಿನ್ನ ಬಾಯಲ್ಲಿ ಏನು ಬರುತ್ತೆ ಅಂತ ಹೀಗೆ ಕೇಳ್ತಿದ್ದೆ. ಸರಿ, ನಾನು ಈ ವಿಚಾರದ ಬಗ್ಗೆ ಸರ್ ಹೇಳ್ತೀನಿ, ಸರಿನಾ? ಸರಿ, ಹಾಗೆ ಮಾಡು. ಅದಂಗೆ ಏನಿವತ್ತು ಹೊರಗಡೆ ಎಲ್ಲೂ ಹೋಗಿಲ್ವಲ್ಲ? ಆಚೆ ಎಲ್ಲ ಏನು ಕೆಲಸ ಇದೆ ನಿನಗೆ? ಇಲ್ಲ ಕಣೆ, ಡೈಲಿ ಹೋಗೋದಲ್ಲ ಏನಿರಲ್ಲ. ಅಂದರೆ ಈ ಥರ ಬ್ರಾಂಚ್ ಇನ್ನೂ 3 ಇದೆಯಲ್ಲ, ಆವಾಗವಾಗ ಅಂದರೆ ವಾರಕ್ಕೆ 2 ದಿನ ಇಲ್ಲ 3 ದಿನ ಹೋಗಿ ಬಂದು ಸಾಕು. ಅದನ್ನು ಬಿಟ್ಟರೆ ನಾನು ಜಾಸ್ತಿ ಇಲ್ಲೇ ಇರ್ತೀನಿ, ಯಾಕೆಂದರೆ ಇದೆಲ್ಲ ಮೈನ್ ಬ್ರಾಂಚು, ಹಾಗಾಗಿ. ಅಂದಂಗೆ ನೀನು ಆ 3 ಅಂಗಡಿಗಳಿಗೂ ಹೋಗಿದ್ದೇ ಇಲ್ವಾ? ನಾನು ಹೋಗಿಲ್ಲ ಕಣೆ, ಸರ್ ಯಾವಾಗಲೂ ನನಗೆ ಹೇಳಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಅಂದರೆ ನನಗೆ ಗೊತ್ತಿದೆ ಇದು ಬಿಟ್ಟು ಇನ್ನೂ 3 ಇದ್ದಾವೆ ಅಂತ, ಅಷ್ಟೇ ಗೊತ್ತು. ಅದು ಎಲ್ಲಿದೆ ಅಂತ ಸಹ ನಂಗೆ ಗೊತ್ತಿಲ್ಲ. ಓ ಹೌದಾ, ಸರಿ ಬಿಡು. ನಾನು ಒಂದಿನ ನಿನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆಲ್ಲ ನಾನು. ಹಾಂ ಸರಿ. ಏನು ಪ್ರಿಯಕ್ಕ, ಎಲ್ಲಿಗೂ ಹೋಗೋದಕ್ಕೆ ರೆಡಿ ಆಗ್ತಾರ ಹಾಗಿತ್ತು? ಸರಿ ಬರ್ತೀನಿ ಅಂದಂಗಿತ್ತಲ್ಲ, ಎಲ್ಲಿಗೆ? ಓ ಅಂದಂಗೆ ನಿಮ್ಮದು ಪಕ್ಕದ ಅಂಗಡಿ ಅಲ್ವಾ? ಅಂದರೆ ಇದು ಸ್ಯಾರಿ ಕೌಂಟ್ರು, ನಿಮ್ಮದು ಡ್ರೆಸ್ ಕೌಂಟ್ರ್ ಅಲ್ವಾ? ನಿಮಗೆ ನಾವು ಇಲ್ಲಿ ಮಾತಾಡಿದ್ದು ಅಲ್ಲಿ ಕೇಳಿಸ್ಬಿಡ್ತಾ? ಅಯ್ಯೋ ಇಲ್ಲ ಇಲ್ಲ, ನಾನು ಹಿಂಗೆ ಪ್ರಿಯಕ್ಕ ಹತ್ರ ಮಾತಾಡಬೇಕು ಅಂತ ಬರ್ತಾ ಇದ್ನಾ, ಹಾಗೆ ನೀವು ಮಾತಾಡ್ತಿದ್ದು ಕೇಳಿಸ್ತು, ಹಂಗೆ ಕಿವಿಗೆ ಬಿತ್ತು ಅಷ್ಟೇ. ಓ ಹೌದಾ, ಅದೇ ಅನ್ಕೊಂಡೆ. ನಾನು ಯಾವಾಗಲೂ ಪ್ರಿಯ ಹತ್ರ ಮಾತಾಡಬೇಕಾದ್ರೆ ನೀವು ಕರೆಕ್ಟಾಗಿ ಬರ್ತಿರಲ್ಲ, ಅದೇಗೆ ಅಂತ. ಮೋಸ್ಟ್ಲಿ ಕೋಇನ್ಸಿಡೆಂಟ್ ಆಗಿರುತ್ತೆ ಅಲ್ವಾ? ಹೌದೌದು, ಇದ್ರೂ ಇರ್ಬೋದೇನೋ. ಪ್ರಿಯಾ, ಇವಾಗ ಹೇಗಿದ್ರು ಟೀ ಟೈಮ್ ಆಗಿದೆ, ಬಾ ಹಾಗೆ ನಾವಿಬ್ರು ಆಚೆ ಹೋಗಿ ಟೀ ಕುಡ್ಕೊಂಡು ಮಾತಾಡ್ಕೊಬರೋಣ. ಹೌದು, ನನಗೂ ಸ್ವಲ್ಪ ಯಾಕೋ ತಲೆ ನೋತಿತ್ತು, ಟೀ ಕುಡಿಬೇಕು ಅಂತ ಅನ್ಕೋತಿದ್ದೆ, ನೀನು ಹೇಗೋ ಹೇಳ್ತಿಲ್ಲ. ಬರ್ತೀನಿ ನಡಿ. ಕಾವ್ಯ ನೀನು ಬಾರೆ, ಎಲ್ಲರೂ ಹೋಗಿ ಟೀ ಕುಡ್ಕೊಂಬರೋಣ. ಅಯ್ಯಯ್ಯೋ ಬೇಡಪ್ಪ ಬೇಡ, ಕಾಫಿ ಟೀ ಎಲ್ಲ ನಾನಂತೂ ಕುಡಿಯೋಕೆ ಹೋಗಲ್ಲ. ಅದು ಕುಡಿದ್ರೆ ಬ್ಯೂಟಿ ಹಾಳಾಗುತ್ತಂತೆ. ಅಷ್ಟೇ ಅಲ್ಲ, ಗ್ಯಾಸ್ಟ್ರಿಕ್ ಆಗೋದೇ, ದಪ್ಪನೂ ಆಗ್ಬಿಡ್ತೀನಿ. ಹಾಗಾಗಿ ನಂಗತ್ರ ಯಾವ್ದು ಅಭ್ಯಾಸ ಇಲ್ಲಪ್ಪ. ಓ ಹೌದಾ, ಅಭ್ಯಾಸ ಇಲ್ಲ ಏನೂ ಇಲ್ಲ ಅಂತೀರಾ? ಆದರೂ ನೀವ್ಯಾಕೆ ಇಷ್ಟೊಂದು ದಪ್ಪ ಕಾಣಿಸ್ತಿದ್ದೀರಲ್ಲ? ಏನು ದಪ್ಪನಾ? ಇಲ್ಲಪ್ಪ, ನಾನೇನು ದಪ್ಪ ಇಲ್ಲ. ನಾನು ಇತ್ತೀಚೆಗೆ 4 kg ಕಡಿಮೆ ಆಗಿದ್ದೀನಿ ಗೊತ್ತಾ? ಮೊದಲು ಇನ್ನೂ ದಪ್ಪ ಇದ್ದೆ. ನೀವು ನೋಡೋದು ದಪ್ಪ ಅಂತೀರಲ್ಲ. ಪ್ರಿಯಕ್ಕ, ನೀನು ಸ್ವಲ್ಪ ಹೇಳು ನಿಮ್ಮ ಫ್ರೆಂಡ್ಗೆ, ನಾನು ದಪ್ಪ ಆಗಿದ್ದೀನಾ? ಇಲ್ಲ ತಾನೇ? ಅಯ್ಯೋ ಕಾವ್ಯ, ನಾನು ತಮಾಷೆ ಮಾಡಿದೆ, ನೀವು ಸರಿ. ಕಾವ್ಯ ಅವಳಾಗಿ ಬಿಡು, ಸ್ವಲ್ಪ ತಮಾಷೆ ಜಾಸ್ತಿ ಮಾಡ್ತಾಳೆ, ಅದ್ರ ಬಗ್ಗೆ ನೀನು ತಲೆ ಕಸ್ಕೋಬೇಡ. ನೀನು ಸಣ್ಣನೇ ಇದೆಯಾ, ಸರಿನಾ? ಸರಿ ಬಿಡು, ನೀನು ಬರೋಲ್ಲ ಅಂದರೆ ಪರವಾಗಿಲ್ಲ, ನಾನು ಇವಳು ಹೋಗಿ ಕುಡ್ಕೊಂಬರ್ತೀವಿ, ಸರಿನಾ? ಆದರೂ ಇವಳಿಗೆ ತುಂಬ ಕೊಬ್ಬು ಜಾಸ್ತಿ, ನನ್ನನ್ನು ದಪ್ಪ ಅಂತಾಳಲ್ಲ. ಇಬ್ಬರು ತೆಳ್ಳಗೆ ಬೆಳ್ಳಗಿದಾರಲ್ಲ, ಅದಕ್ಕೆ ಜಂಬಗಳು ಇಬ್ಬರಿಗೆ. ಆದರೆ ಪ್ರಿಯಕ್ಕ ಮೊದಲು ಹಿಂಗೆಲ್ಲ ಇರಲಿಲ್ಲ, ಕಾಫಿ ಟೀ ಏನಕ್ಕೂ ಆಚೆ ಹೋಗ್ತಿದ್ದಿಲ್ಲ. ಆದರೆ ಈಗ ಹಂಗಿಲ್ವಲ್ಲ, ಇವಳು ಕರೆದ್ರೆ ಸಾಕು, ಇವಳೇ ಅದೇನು ಅಂತಾರಲ್ಲ, ಬಾಳ ಥರ ಹಿಂದೆ ಹಂಗೆ ಹೋಗ್ಬಿಡ್ತಾರೆ. ಏನಾದರೂ ಮಾಡ್ಕೊಳ್ಳಿ, ನಂಗೇನಾಗಬೇಕು? ಏನಮ್ಮ ಬೆಳಗ್ಗೆನೆ ಬಂದೇನು ಕೇಳ್ತಿದೆಯಲ್ಲ, ಅಪ್ಪ ಒಂದು ನಿಮಿಷ ಬನ್ನಿ ಮಾತಾಡಬೇಕು ಅಂತ. ಜಮೀನ್ ಬಗ್ಗೆ ಅಂತೇನೋ ಅಂದಾಗಿತ್ತು, ಏನು ವಿಷಯ ಹೇಳು. ಅದೇ ಅಪ್ಪ, ಈ ಜಮೀನ್ ಬಗ್ಗೆನೇ ಮಾತಾಡಬೇಕಾಗಿತ್ತು. ಅದೇನು ಅಂದರೆ ಅಪ್ಪ, ಅಂದಂಗೆ ಈ ಜಮೀನೆಲ್ಲನೂ ಯಾರ ಹೆಸರಲ್ಲಿದೆ? ಒಂದು ವೇಳೆ ಇದ್ರೂ ನಮ್ಮ ಮತ್ತೆ ದೊಡ್ಡಪ್ಪ ಮತ್ತೆ ನಿಮ್ಮ 3 ಜನ ಹೆಸರಲ್ಲಿದೆಯಾ? ಹಾ ಹೌದು, ಅಂದರೆ 3 ಜನ ಅಲ್ಲ, 4 ಜನ ಹೆಸರಲ್ಲಿದೆ. ನಿಮ್ಮ ಅಜ್ಜಿನೂ ಅದರಲ್ಲಿ ಪಾಲುದಾರರಲ್ಲಮ್ಮ, ಹಾಗಾಗಿ 4 ಭಾಗ ಇದೆ. ಹೌದಾ ಅಪ್ಪ? ಅಂದರೆ 4 ಭಾಗ ಅಂದರೆ ನನಗೆ ತಂಗಿಗೆ ಎಷ್ಟು ಬಂದ್ಬಿಡುತ್ತೆ? ಹಾಂ ಅಪ್ಪ, ಇವಾಗ ಹಿಂಗೆ ಮಾಡಿದ್ರೆ ಹೆಂಗೆ? ಅಜ್ಜಿ ಹೆಸರಲ್ಲಿ ಆಸ್ತಿನ ನನಗೆ ಮತ್ತೆ ತಂಗಿ ಕೊಟ್ಬಿಟ್ರೆ? ಅದು ಹೆಂಗಮ್ಮ ಆಗುತ್ತೆ? ನೀವು ಎಲ್ಲ ಚಿಕ್ಕ ಮಕ್ಕಳಾಗೆ ಬೇಕಾದ್ರೆ ಆಸ್ತಿ ಭಾಗ ಆಗಿದೆ. ಅದು ಹೇಗೆ ಅಂದರೆ, ನಿಮ್ಮ ತಾತ ಅಜ್ಜಿ ಯಾವಾಗ ಇಷ್ಟಪಟ್ಟು ಬರ್ತಾರೋ ಅವ್ರಿಗೆ ಜಮೀನು ಅಂತ. ನಿಮ್ಮ ತಾತ ಯಾರ ಹೆಸರು ಬರ್ತಂತ ಗೊತ್ತಿಲ್ಲ,
ಆದ್ರೆ ನಿಮ್ಮ ಅಜ್ಜಿ ಆಸ್ತಿ ಬರ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಹ್ಞೂ ಗೊತ್ತಿದೆ, ಆದರೆ ಇವಾಗ ಅದನ್ನೇನು ಮಾಡೋಕ್ಕಾಗಲ್ವಪ್ಪ. ಯೋಚನೆ ಮಾಡಿ ಏನಾದೊಂದು ಪರಿಹಾರ ಇದ್ದೇ ಇರಬೇಕಲ್ವಾ? ಅಂದ್ರೆ ನೀನ್ ಏನಮ್ಮ ಹೇಳ್ತಾ ಇದೀಯಾ? ಪರಿಹಾರ ಅಂದ್ರೆ ಅಂದಂಗೆ ಈ ಆಸ್ತಿ ನಿಮ್ಮ ಅಜ್ಜಿ ಪಾಲು ಯಾರ ಹೆಸರು ಬರ್ತಾರಂತ ನಿನ್ಗೆ ಗೊತ್ತಿದ್ಯಾ? ಹ್ಞೂ ಅಪ್ಪ, ನಂಗೆ ಚೆನ್ನಾಗೇ ಗೊತ್ತಿದೆ. ಯಾರ ಹೆಸರಿಗೆ? ಅದೇ ಇದ್ದಾರಲ್ಲ ನಮ್ಮಮ್ಮ, ಅವ್ರ ಹೆಸ್ರಿಗೇನೆ. ಇವಾಗ ಅವರಿಲ್ಲ, ಅವರಿಲ್ಲ ಅಂದಮೇಲೆ ಇನ್ನು ಅವ್ರ ಮಕ್ಕಳಿಗೆ ಬರುತ್ತೆ ಅಲ್ವಾ? ಹೌದಾ? ನಾನು ಅನ್ಕೊಂಡಿದ್ದೆ ನಿಮ್ಮ ದೊಡ್ಡಮ್ಮನ ಹೆಸರು ಬರ್ದಿರ್ಬೋದೇನೋ ಅಂತ. ಅಂದ್ರೆ ಗೌರಿ ಮಕ್ಕಳ ಅವ್ರ ಹೆಸರು ಬರ್ದಿದ್ದಾರಂತ. ನಿನ್ಗೆ ವಿಷಯ ಯಾವಾಗ ಗೊತ್ತಾಯ್ತು? ಅಯ್ಯೋ, ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲಪ್ಪ ಮೊದಲನೇ ಸಾರಿ, ಅವತ್ತೇ ನನಗೆ ಗೊತ್ತಾಗಿದ್ದು. ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು, ಅಪ್ಪ ಸ್ವಲ್ಪ ಮಾತಾಡಬೇಕು ಅಂತ. ಹೌದಾ? ನನಗೆ ಈ ವಿಷಯ ಎಲ್ಲ ಏನೋ ಗೊತ್ತಿರಲಿಲ್ಲ. ಅಂದ್ರೆ ನಿಮ್ಮ ಅಜ್ಜಿ ತುಂಬಾ ಕಿಲಾಡಿ ಅಂತ ಅನಿಸ್ತಿದೆ. ಆದ್ರೂ ಅಪ್ಪ ನನಗೇನಂತ ಅನ್ಸುತ್ತೆ ಗೊತ್ತಾ? ನಾನು ತಿಳಿದಿರೋ ಮಟ್ಟಿಗೆ ಗೌರಿ ಹತ್ರ, ಅಪ್ಪ ನಿಮ್ಗೇನು ಅನ್ಸಲ್ಲ ತಾನೆ ನಾನು ಗೌರಿ ಅಂತ ಕರೆದ್ರೆ? ಬೇಡಮ್ಮ, ಅವರು ನನಗೆ ಮೋಸ ಮಾಡಿ ಹೋಗಿದ್ದಾರೆ, ಆದರೆ ನಿನ್ಗೆ ಯಾವ ರೀತಿ ಮೋಸನೂ ಮಾಡಿಲ್ಲ. ಹಾಗಾಗಿ ನಿಮ್ಮ ಅಮ್ಮ ಅಂತ ಕರಿ, ಅದ್ರಲ್ಲಿ ತಪ್ಪೇನಿದೆ? ಸರಿ. ಆದ್ರೂ ನನಗನ್ಸುತ್ತೆ ಅಪ್ಪ, ಅಮ್ಮನಿಗೆ ಆಸ್ತಿ ಬಗ್ಗೆ ಆಸೆ ಇರಲಿಲ್ಲ. ಯಾಕೆಂದರೆ ಅವ್ರ ಮಕ್ಕಳಿಗೆ ಆಗಲಿ ಅವ್ರ ಗಂಡನಿಗೆ ಆಗಲಿ ತುಂಬ ಆಸ್ತಿ ಇದೆ ಅಪ್ಪ. ಹಾಗಾಗಿ ಅವ್ರ ಮಕ್ಕಳೆಲ್ಲ ನಂಗೆ ಆಸ್ತಿ ಬೇಕು, ಪಾಲು ಬೇಕು ಅಂತ ಇಲ್ಲಿವರೆಗೂ ಬರಲ್ಲ ಅಂತ ನನಗನ್ಸುತ್ತೆ. ನೀವೇನಂತೀರಾ? ಹೇಳಕ್ಕಾಗಲ್ಲ ಮಗಳೇ. ಈ ದುಡ್ಡು ಆಸ್ತಿ ಅನ್ನೋದು ಏನಿದೆಯಲ್ಲ, ಅದು ಎಂಥವ್ರನ್ನೂ ಬದಲಿಸ್ಬಿಡುತ್ತೆ. ಹಾಗಾಗಿ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ನಾವೇನು ಹೇಳೋಕ್ಕಾಗೋದಿಲ್ಲ. ಅಯ್ಯೋ, ಇವಾಗ ಏನು ಮಾಡೋಣಪ್ಪ? ಏನಾದರೂ ಮಾಡ್ಬೋದಲ್ಲ. ಅಂದರೆ ಅವ್ರಿಗೆ ಹೆಂಗೆ ಗೊತ್ತು ಈ ಥರ ಆಸ್ತಿ ಭಾಗ ಆಗಿದೆ? ಗೊತ್ತಿರೋದಿಲ್ವಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಅವ್ರ ಭಾಗದಲ್ಲಿ 2 ಮನೆ ಕಟ್ಬಿಡೋಣ, ನನಗೊಂದು ತಂಗಿಗೊಂದು. ಏನಂತೀರಾ? ಹಂಗೂ ಮಾಡ್ಬೋದು. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಿಡು. ಇವಾಗ ಹೋಗ್ಬಿಟ್ಟು ನಿಂಗೆ ಏನಾಗಬೇಕಾಗಿತ್ತು ಹೇಳು? ಜಮೀನು ಮಾರಬೇಕು, ದುಡ್ಡು ಬೇಕು ಅಂತೇನು ಅಂದಿಲ್ಲ. ಇವಾಗ ಬಿಟ್ರೆ ಮನೆ ಕಟ್ಟಬೇಕು ಅಂತೀಯಲ್ಲಮ್ಮ. ಹ್ಞೂ ಅಪ್ಪ, ನನ್ನ ಹೆಸರಲ್ಲಿದೆಯಲ್ಲ, ನಂದು ಮತ್ತು ತಂಗಿ ಹೆಸರಲ್ಲಿರೋದನ್ನ ಮಾರ್ಬಿಡಿ. ಮತ್ತು ಇನ್ನೊಂದು ಭಾಗ ಇದೆಯಲ್ಲ ಅಜ್ಜಿ ಭಾಗ, ಅದರಲ್ಲೇ ಮನೆ ಕಟ್ಕೊಡಿ ಸಾಕು. ನಂಗೆ ಬೇರೆ ಏನೂ ಬೇಡ. ಆ ಮನೆ ಹೇಗಿರ್ಬೇಕಂದ್ರೆ, ಸಿಟಿಲಿರ್ತಾವಲ್ಲ ಮನೆಗಳು ಹಂಗಿರಬೇಕು. ಸಿಟಿ ಒಳಗಡೆ ನಿಂತ್ಕೊಳ್ಳೋಕೆ ಕಾರು ಮತ್ತು ಇನ್ನೂ ಏನೋ ಇರುತ್ತಲ್ಲಪ್ಪ, ಹಾಗೆ ಜಾಗ ದೊಡ್ಡದಾಗಿರಬೇಕು, 4 ರೂಮ್ ಇರಬೇಕು. ಹಿಂಗೆ ತುಂಬ ದೊಡ್ಡದಾಗಿ ಚೆನ್ನಾಗಿ ಕಟ್ಸ್ಕೊಡಪ್ಪ. ನಂಗೆ ಅದನ್ನು ಬಿಟ್ಟರೆ ಬೇರೆ ಎಲ್ಲ ಆಸೆ ಏನೂ ಇಲ್ಲ. ಆದರೆ ನನಗೆ ತಂಗಿಗೆ ಒಂದೇ ಥರ ಮನೆಗಳಿರಬೇಕು ಅಷ್ಟೇ. ಮುಂದೆ ಜಗಳ ಆಡ್ಬೋದಲ್ಲ ಇಬ್ರು, ಅದಕ್ಕೆ. ಅಷ್ಟೇ ತಾನೇಮ್ಮ, ಬಿಡು. ಇವಾಗ ಒಂದು ಕೆಲಸ ಮಾಡೋಣ. ಮೊದಲು ಸೈಟು ನಿಮ್ಮ ಹೆಸರು ಆಗಿದೆ ಚೆಕ್ ಮಾಡಬೇಕು. ಆಮೇಲೆ ಬಂದು ಸೈನ್ ಮಾಡಬೇಕು. ನೀವು ನನ್ನ ತಂಗಿ ಇಬ್ಬರು ಬಂದು ಒಂದು ಸೈನ್ ಮಾಡಿಕೊಟ್ಬಿಡ್ರಿ. ನಾನು ಪೇಪರ್ ತಗೊಬರ್ತೀನಿ. ಸೈನ್ ಮಾಡಿಕೊಟ್ಮೇಲೆ ನಿಮ್ಮ ಕತೆ ಅಲ್ಲಿಗೆ ಮುಗೀತು. ಇದೇನಪ್ಪ ಕತೆ ಮುಗಿತು ಅಂದ್ರೆ? ಅಯ್ಯೋ, ಹಂಗಂದ್ರೆ ನಿಮ್ಮ ಜಮೀನ್ ಕತೆ ಮುಗೀತು ಅಂತ. ಜಮೀನ್ ಆದ್ಮೇಲೆ ಇವಾಗ ಮನೆ ಕಟ್ತೀವಲ್ಲ, ಅದನ್ನ ಜಮೀನ್ ಅಂತ ಇಲ್ಲ ಅಂತಾರೆ, ಮನೆ ಅಂತ ತಾನೇ ಕರೀತಾರೆ. ನಂಗೆ ಹೇಳ್ದೆ. ಓ ಹಂಗ? ಸರಿಯಪ್ಪ, ನೀನು ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ. ಆದರೆ ಅಪ್ಪ, ನಾನು ನನ್ನ ತಂಗಿ ಇಬ್ಬರು ನಿನ್ನನ್ನೇ ನಂಬಿದ್ದೀವಿ. ನೀನು ನಮ್ಮಿಬ್ರಿಗೂ ಯಾವುದೇ ರೀತಿ ಮೋಸ ಮಾಡಬಾರ್ದು, ಸರಿನಾ? ಅಯ್ಯೋ, ನನ್ನ ಮಕ್ಕಳು ನೀವು. ನಾನು ನಿಮಗೆ ಮೋಸ ಮಾಡ್ತೀನಾ? ಖಂಡಿತ ಇಲ್ಲ. ನಿಮ್ಗೆ ಏನು ಬೇಕು ಅದನ್ನು ನಿಮಗೆ ಕರೆಕ್ಟಾಗಿ ಕೊಡ್ತೀನಿ, ಸರಿನಾ? ಹ್ಞೂ ಅಪ್ಪ, ಸರಿ, ಹಾಗೆ ಮಾಡಿ. ಅಪ್ಪ ಹೌದು, ನಾನು ನಿಮ್ಮನ್ನ ಮನೆಗೆ ಬರ್ತೀನಲ್ಲ, ಚಿಕ್ಕಮ್ಮಗೇನಾದರೂ ಬೇಜಾರಾ? ಚೇಚೆ, ಅವಳಿಗೆ ಬೇಜಾರಾಗುತ್ತೆ. ಅದು ನಿಮ್ಮನೆಮ್ಮ. ಆ ಮನೆಯಲ್ಲಿ ಅವಳಿಗೆ ಎಷ್ಟು ಅಧಿಕಾರ ಇದೆಯೋ ನಿಮಗೂ ಅಷ್ಟೇ ಅಧಿಕಾರ ಇದೆ. ನೀವು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ನಿಮ್ಮನ್ನ ಬೇಡ ಅಂತ ಹೇಳೋದಕ್ಕೆ ಯಾರ ಕೈ ಸಾಧ್ಯ ಇಲ್ಲ. ಆದರೆ ಅಪ್ಪ, ನಾ ಬಂದರೆ ತಮ್ಮಂದ್ರೆಲ್ಲ ಒಂಥರ ಮಾಡ್ತಾರೆ, ಅದಕ್ಕೆ ನಮಗೆ ಬರೋಕ್ಕೆ ಬೇಜಾರು. ಓ ಹೌದಾ? ಸರಿ ಬಿಡು, ನಾನು ಅವ್ರಿಗೆ ಹೇಳ್ತೀನಿ. ನೋಡ್ರಪ್ಪ, ಅವರಿಬ್ರು ನಿಂಗೆ ಅಕ್ಕಂದ್ರು ಅಂತ ನನ್ನ ಮಾತು ಕೇಳುತ್ತಾರೆ. ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ, ಆಯ್ತಾ? ಅದ್ರ ಬಗ್ಗೆ ಎಷ್ಟು ಮಾಡಕ್ ಹೋಗ್ಬೇಡ. ಸರಿಯಪ್ಪ. ಅಂದಂಗೆ ಅಕ್ಕ ತಂಗಿರಿಬ್ರು ಹೊಸ ಮನೆ ಗೃಹ ಪೂಜೆ ಮಾಡಕ್ಕೆ ಸಿದ್ಧರಾಗಿರ್ರಿ, ಸರಿನಾ? ಅಯ್ಯೋ ಅಯ್ಯೋ, ನಮ್ಮಪ್ಪ ಅಂದರೆ ಅಪ್ಪ. ಸರಿಪ್ಪ. ನಡಿ, ಇವಾಗ ಹೋಗೋಣ.
ಹ್ಞೂ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಇಲ್ಲಿ ಎರಡು ಒಳ್ಳೆ ದೊಡ್ಡ ದೊಡ್ಡ ಬಂಗ್ಲೆ ಥರ ಇರೋ ಮನೆ ಕಟ್ಕೊಡ್ತಾರೆ ನಮ್ಮಪ್ಪ. ಆಮೇಲೆ ನಮಗೇನು ಚಿಂತೆ ಇರಲ್ಲ. ನಾನು ನನ್ನ ತಂಗಿ ಇಬ್ಬರೇ ಆರಾಮಾಗಿ ನೆಮ್ಮದಿಯಾಗಿ ನಮ್ಮ ದೊಡ್ಡಮ್ಮಂಗತ್ಲು ಚೆನ್ನಾಗಿ ಬದುಕ್ಬೋದು. ಒಬ್ಬಗೆ ಹೇಳೋದು ಜಮೀನು ಆಸ್ತಿ ಎಲ್ಲನೂ ಅವ್ರ ಸಮ ನಮಗೂ ಇದೆ, ನಾವು ಚೆನ್ನಾಗಿರ್ತೀವಿ, ಯಾಕೆ ಆಗಬಾರ್ದು? ದೊಡ್ಡಮ್ಮ ನೋಡ್ತಾ ಇರು, ನಾನು ಎಂಥ ಮನೆ ಕಟ್ತೀನಂದ್ರೆ ನೀ ನಮ್ಮ ಮನೆ ಗೃಹಪ್ರವೇಶಕ್ಕೆ ಬರ್ತೀಯಲ್ಲ, ಕರ್ದೇ ಕರ್ತೀನಿ. ನಾನು ಬಿಡ್ತೀನಾ? ನೀನೊಬ್ಬಳೇ ಅಲ್ಲ, ನಿಮ್ಮ ಮನೇಲಿ ಎಲ್ಲರೂ ಬರಬೇಕು. ಆವಾಗ ಗೊತ್ತಾಗತ್ತೆ ನನ್ನ ಬೆಲೆ ಏನು ಅಂತ.